ಎಲ್ಲರಿಗೂ ನಮಸ್ಕಾರ. ಈ ಒಂದು ವಿಡಿಯೋ ಮುಂದುವರೆದ ಭಾಗ, ಅನುಚ್ಛೇದ 13ರ ಮುಂದುವರೆದ ಭಾಗ ಅಂತ ಹೇಳ್ಬೋದು. ಅನುಚ್ಛೇದ 13ರಲ್ಲಿ ನಾವು ಅನುಚ್ಛೇದ 13ರಲ್ಲಿ 4 ಉಪವಿಧಿಗಳನ್ನು ನೋಡಿದ್ದೀವಿ. ಅನುಚ್ಛೇದ in 13 we have seen 13.1, 13.2, 13.3, 13.4. These articles we have seen. Article 13 has got sub-articles 1, 2, 3, 4. Sub-article 1 talks about pre-constitution. This talks about post-constitution. This talks about definition, and this talks about Article 368, or it talks about CAA, ಸಂವಿಧಾನ ತಿದ್ದುಪಡಿ. ಇಷ್ಟು ವಿಷಯಗಳ ಬಗ್ಗೆ ಈ ಅನುಚ್ಛೇದಗಳಿದ್ದಾವೆ. ಈ ಅನುಚ್ಛೇದಗಳನ್ನ ಅಭ್ಯಸಿಸುವ ಸಮಯದಲ್ಲಿ ನಮ್ಮ KSLU ಸಿಲೆಬಸ್ ನಿಮಗೆ 2 ಡಾಕ್ಟ್ರಿನನ್ನು ನೋಡ್ಲಿಕ್ಕೆ ಹೇಳ್ತದೆ. ಅದು ಒಂದನೇದು ದ ರೂಲ್ ಆಫ್ ಸೆವರಿಬಿಲಿಟಿ ಅಥವಾ ಡಾಕ್ಟ್ರಿನ್ ಆಫ್ ಸೆವರಿಬಿಲಿಟಿ ಅಂತ ಹೇಳ್ತೀವಿ, ಕನ್ನಡದಲ್ಲಿ ಪ್ರತ್ಯೇಕಿಸುವ ತತ್ವ ಅಂತ ಹೇಳ್ತೀವಿ. ಇನ್ನೊಂದು ದಿ ಡಾಕ್ಟ್ರಿನ್ ಆಫ್ ಎಕ್ಲಿಪ್ಸ್ ಅಂತ ಹೇಳ್ತೀವಿ. ದಿ ಡಾಕ್ಟ್ರಿನ್ ಆಫ್ ಎಕ್ಲಿಪ್ಸ್ ಅಂತಂದ್ರೆ ಗ್ರಹಣ ಸಿದ್ಧಾಂತ ಅಂತ ಹೇಳ್ತಾರೆ. ಈ 2 ಸಿದ್ಧಾಂತಗಳು ನಮ್ಮ ಸಿಲೆಬಸ್ನಲ್ಲಿ ನಮೂದಿಸಲಾಗಿದೆ. ಅದರ ಜೊತೆಗೆ ಇದು ಬೇಸಿಕ್ ಆಗಿ ಇರುವಂತಹ ಕಾನ್ಸೆಪ್ಟ್ ಏನಂದರೆ ನೋ ರೆಟ್ರಾಸ್ಪೆಕ್ಟಿವಿಟಿ ಅಂತ ಹೇಳ್ತಾರೆ. ನಾರ್ಮಲಿ ಇನ್ ಕ್ರಿಮಿನಲ್ ಜೂರಿಸ್ಪ್ರುಡೆನ್ಸ್ there is no concept of retrospectivity at all. ಅಂದರೆ ಪೂರ್ವಾನ್ವಯವಾಗುವಂತೆ ಯಾವುದೇ ದಂಡನೀಯ ಕಾನೂನುಗಳು ಜಾರಿ ಆಗೋದಿಲ್ಲ. ಉದಾಹರಣೆಗೆ, ನೀವು ಪಬ್ಲಿಕ್ ರೋಡಲ್ಲಿ ಧೂಮಪಾನ ಮಾಡಬಾರ್ದು ಅಂತಕ್ಕಂಥ ಕಾನೂನು ಬಂತು ಅಂತ ಇಟ್ಕೊಳ್ಳಿ. ಆ ಕಾನೂನು ನಾಳೆ ಗೆಜೆಟ್ನಲ್ಲಿ ಬರ್ತದೆ, ನಾಳೆಯಿಂದ ಜಾರಿ ಆಗ್ತದೆ ಅಂತ ಅಂದ್ಕೊಳ್ಳೋಣ. ಇವತ್ತು ರಸ್ತೆಯಲ್ಲಿ ಮಾಡಿದವರನ್ನ ನೀವು ದಂಡನೀಯವಾಗಿ ಶಿಕ್ಷಿಸಲಾಗದು. ನಾಳೆ ಮತ್ತು ನಂತರದ ದಿನಗಳಲ್ಲಿ ಮಾತ್ರ ಮಾಡಬಹುದು. ಅಂದರೆ ಉತ್ತರಾನ್ವಯವಾಗುವಂತೆ ಮಾಡ್ಬೋದೇ ಹೊರತು ಪೂರ್ವಾನ್ವಯವಾಗುವಂತೆ ಮಾಡಲಿಕ್ಕಾಗೋದಿಲ್ಲ. ನೋ ರೆಟ್ರಾಸ್ಪೆಕ್ಟಿವ್ ಎಫೆಕ್ಟ್ ಅಂಥೇಳಿ ನಾವು ಹೇಳ್ಬೋದು. ಈ ಸಂವಿಧಾನದ ವಿಷಯದಲ್ಲಿಯೂ ಅಂಥದೇ ಒಂದು ಪ್ರಸಂಗ ಬರ್ತದೆ. ಆ ಪ್ರಸಂಗವನ್ನು ನಾವು ಕೂಲಂಕುಷವಾಗಿ ವಿಮರ್ಶೆ ಮಾಡಿದಂತಹ ಸಂದರ್ಭದಲ್ಲಿ ಈ ಒಂದು ನೋ ರೆಟ್ರಾಸ್ಪೆಕ್ಟಿವ್ ಎಫೆಕ್ಟ್ ಅಥವಾ ಪೂರ್ವಾನ್ವಯವಾಗುವುದಿಲ್ಲ ಇದನ್ನು ನಾವು ಕನ್ನಡದಲ್ಲಿ ಬರೆಯೋದಾದರೆ ಪೂರ್ವಾನ್ವಯವಾಗುವುದಿಲ್ಲ ಅಂತ ಹೇಳ್ಬೋದು. ಪೂರ್ವಾನ್ವಯ ಆಗುವುದಿಲ್ಲ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದಾಗಿದೆ. ಪೂರ್ವಾನ್ವಯ ಆಗುವುದಿಲ್ಲ ಅಂತಕ್ಕಂಥದ್ದನ್ನು ಹೇಳ್ಬೋದಾಗಿದೆ. ಅದಕ್ಕೆ ನಾವು ಕೇಶವನ್ ಮಾಧವನ್ ಮೆನನ್ ಅಂತ ಹೇಳಿ ಒಂದು ಕೇಸ್ ತಗೊಳ್ತೀವಿ. ಕೇಶವನ್ ಮಾಧವ ಮೆನನ್ ವರ್ಸಸ್ ಸ್ಟೇಟ್ ಆಫ್ ಬಾಂಬೆ ಪ್ರಕರಣವನ್ನು ತೆಗೆದುಕೊಳ್ತೀವಿ. ಪ್ರಕರಣ ನಡೆದಿರೋದು 1900 ಅಂದರೆ ನಿರ್ಧಾರ ಆಗಿರೋದು ಅಥವಾ ತೀರ್ಪು ಬಂದಿರೋದು 1951ರಲ್ಲಿ. ಇಲ್ಲಿ ಒಂದು ಕಾನೂನಿದೆ. ಏನು ಕಾನೂನು? ಅದು ಬ್ರಿಟಿಷ್ ಕಾಲದ ಕಾನೂನು. ಪ್ರೆಸ್ ಆ್ಯಕ್ಟ್ ಅಂತ ಹೇಳ್ತಾರೆ ಅದಕ್ಕೆ. ಪ್ರೆಸ್ ಆ್ಯಕ್ಟ್. ವಾಟ್ ಈಸ್ ದಟ್ ಪ್ರೆಸ್ ಆ್ಯಕ್ಟ್? ಎಮರ್ಜೆನ್ಸಿ ಪವರ್ಸ್ ಆ್ಯಕ್ಟ್. ಎಮರ್ಜೆನ್ಸಿ ಇದ್ದಾಗ ಅಥವಾ ಯುದ್ಧ ನಡೆದಾಗ ಆ ಪ್ರೆಸ್ ಮೇಲೆ ನಿರ್ಬಂಧ ಹೇರುವಂಥ ಒಂದು ಕಾನೂನು ಇರುತ್ತೆ. ಓಕೆ, ಆ ಕಾನೂನು ಏನು ಮಾಡುತ್ತೆ ಅಂತಂದರೆ, ಕೆಲವೊಂದು ವಿಷಯದಲ್ಲಿ ಕೆಲವೊಂದು ಸುದ್ದಿಗಳನ್ನು ನೀವು ಹಬ್ಬಿಸೋ ಹಾಗಿಲ್ಲ, ಹರಡುವ ಹಾಗಿಲ್ಲ, ಬ್ರಾಡ್ಕಾಸ್ಟ್ ಮಾಡುವ ಹಾಗಿಲ್ಲ, ಅಥವಾ ನೀವು ಅದನ್ನು ಪಬ್ಲಿಷ್ ಮಾಡೋ ಹಾಗಿಲ್ಲ. ಆ ರೀತಿಯಾದಂತಹ ಒಂದು ಕಾನೂನು ಇರುತ್ತೆ. ಇಲ್ಲಿ ಕೇಶವನ್ ಮಾಧವ್ ಮೆನನ್ ಏನು ಮಾಡ್ತಾರೆ ಅಂತಂದರೆ, ಅವರು 1949ರಲ್ಲಿ ಒಂದು ಪಾಂಪ್ಲೆಟ್ ಜಾರಿ ಮಾಡ್ತಾರೆ, ಪಾಂಪ್ಲೆಟ್ ಹಂಚ್ತಾರೆ, ಪಾಂಪ್ಲೆಟ್ನ ಪ್ರಕಟ ಮಾಡ್ತಾರೆ, ಒಂದು ಪತ್ರಿಕೆಯನ್ನು ಪ್ರಕಟ ಮಾಡ್ತಾರೆ ಅಂದ್ಕೊಳ್ಳಿ. ಪಾಂಪ್ಲೆಟನ್ನು ಹ್ಯಾಂಡ್ ಬಿಲ್ ಅಂತ ಹೇಳ್ತೀವಿ ನಾವು, ಅದಕ್ಕೆ ಹ್ಯಾಂಡ್ ಬಿಲ್ ಅಥವಾ ಕೈ ಬರಹ, ಅದನ್ನು ಅವರು ಪಬ್ಲಿಷ್ ಮಾಡ್ತಾರೆ. ಆ ಪಬ್ಲಿಷ್ ಮಾಡಿದಂತಹ ಅದರಲ್ಲಿರೋ ವಿಷಯ ಇರ್ತದಲ್ಲ, ಆ ವಿಷಯ ಈ ಕಾನೂನಿಗೆ ವಿರುದ್ಧವಾಗಿರ್ತದೆ. ಇಟ್ ಈಸ್ ಅಗೇನೆಸ್ಟ್ ದಿ ರಿಸ್ಟ್ರಿಕ್ಷನ್ಸ್ ದ್ಯಾಟ್ ಹ್ಯಾವ್ ಬೀನ್ ಮೇಡ್ ಅಂಡರ್ ದಿ ಪ್ರೆಸ್ ಆ್ಯಕ್ಟ್ 1931. ಆದ್ದರಿಂದ ಇವ್ರ ಮೇಲೆ ಏನಾಗುತ್ತೆ? ಪ್ರಾಸಿಕ್ಯೂಷನ್ ಆಗುತ್ತೆ, ಅಂದರೆ ಕ್ರಿಮಿನಲ್ ಕೇಸ್ ಆಗುತ್ತೆ. ಹಿ ಈಸ್ ಅಕ್ಯೂಸ್ಡ್ ಇನ್ ದಿಸ್ ಕೇಸ್. ಅಕ್ಯೂಸ್ಡ್
ಆಪಾದಿತನಾಗ್ತಾರೆ. ಇವರು ಯಾರು? ಕೇಶವ ಮಾಧವ ಮೆನನ್ ಅವರು ಆಪಾದಿತರಾಗ್ತಾರೆ. ಆಪಾದಿತರಾದಂತಹ ಈ ಒಂದು ಕೇಸ್ ಇದೆಯಲ್ಲ, ಈ ಕೇಸು ಇನ್ನೂ ನ್ಯಾಯಾಲಯದಲ್ಲಿ ನಡೀತಾ ಇರ್ತದೆ. ಕೇಸು ಇತ್ಯರ್ಥ ಆಗೋದಿಲ್ಲ. ಅದರ ಸಂದರ್ಭದಲ್ಲಿ ನಮ್ಮ ಸಂವಿಧಾನ ಜಾರಿಗೆ ಬರ್ತದೆ. ನಮ್ಮ ಸಂವಿಧಾನ ಜಾರಿಗೆ ಬರ್ತದೆ. ಜನವರಿ ನೋಡಿ, ಈ ಕೇಸು ನಿರ್ಧಾರ ಆಗಿದ್ದು 1951ರಲ್ಲಿ. ನಮ್ಮ ಸಂವಿಧಾನ ಜಾರಿಯಾಗಿದ್ದು 26/1/1950ರಲ್ಲಿ. ಈ ಸಂವಿಧಾನ ಜಾರಿ ಆದಾಗ ಏನಾಗುತ್ತೆ ಅಂತಂದರೆ, ನಮ್ಮ ಸಂವಿಧಾನದಲ್ಲಿ ಇದನ್ನು ಹೇಳ್ತೀವಿ ನಾವು, ಏನು, ಯಾವ ಕಾನೂನು ನಮ್ಮ ಮೂಲಭೂತ ಹಕ್ಕಿಗೆ ವಿರುದ್ಧವಾಗಿದೆಯೋ ಅದು ಅಮಾನ್ಯ ಆಗಬೇಕು ಅಂತ ಹೇಳ್ತೀವಿ. ಇದ್ರ ಜೊತೆಗೆ ನಾವು ಇನ್ನೊಂದು ಏನು ಹೇಳ್ತೀವಿ ಅಂತಂದರೆ, ನಮ್ಮಲ್ಲಿ ಇನ್ನೊಂದು ಅನುಚ್ಛೇದ ಬರ್ತದೆ. ನಮಗೆ ಕೊಟ್ಟಂತಹ ಸ್ವಾತಂತ್ರ್ಯ ಕೊಟ್ಟಂತಹ ಇನ್ನೊಂದು ಅನುಚ್ಛೇದ ಯಾವುದು ಇಲ್ಲಿ ಅಂತಂದರೆ 19(1)(a). ಆರ್ಟಿಕಲ್ 19(1)(a) ಇದು ನಮಗೆ ಏನು ಹಕ್ಕನ್ನು ಕೊಡ್ತದೆ ಅಂತಂದರೆ, ಇಟ್ ಗಿವ್ಸ್ ದ ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ ಅಂತ ಹೇಳ್ತೀವಿ ನಾವು. ಮಾತನಾಡುವ ಮತ್ತು ವ್ಯಕ್ತಪಡಿಸುವ ಅಂದರೆ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಕೊಡ್ತದೆ. ಆ ಅಭಿವ್ಯಕ್ತಿ ಸ್ವಾತಂತ್ರ್ಯದಲ್ಲಿ ಈ ಪಾಂಪ್ಲೆಟ್ಟು ಸೇರ್ಕೊಳ್ತದೆ. ಅಂದರೆ ನಮ್ಮ ಸಂವಿಧಾನ ಜಾರಿಯಾದ ದಿನದಲ್ಲಿ ನಾವು ಯೋಚನೆ ಮಾಡಿದರೆ, ಇವರು ಪ್ರಕಟಿಸಿದಂತಹ ಆ ಪಾಂಪ್ಲೆಟ್ ಇದೆಯಲ್ಲ, ಅದು ಅಪರಾಧ ಅಲ್ಲ. ಇದು ಫ್ಯಾಕ್ಟ್. ಆದ್ದರಿಂದ ಅವ್ರು ಏನು ಮಾಡ್ತಾರೆ, ಮಾಧವ ಮೆನನ್ ಅವರು ಕೋರ್ಟ್ನಲ್ಲಿ ಏನು ಹೇಳ್ತಾರೆ ಅಂತಂದರೆ, ಸಂವಿಧಾನ ಜಾರಿಯಾಗಿದೆ, ಈ ಜಾರಿಯಾದಂತಹ ಸಂವಿಧಾನದ ನಂತರ ನೀವೇನು ಹೇಳ್ತೀರಿ, ನಾನು ಪಾಂಪ್ಲೆಟ್ನಲ್ಲಿ ಪ್ರಕಟಿಸಿದಂತಹ ವಿಷಯ ಅದು ದಂಡನೀಯ ಅಪರಾಧಕ್ಕೆ ತಕ್ಕನಾದಂತಹ ವಿಷಯ ಅಲ್ಲ, ಅದು ನನ್ನ ಹಕ್ಕು. ಆ ಹಕ್ಕು 19(1)(a)ನಲ್ಲಿ ನನಗೆ ಸಿಕ್ಕಿದೆ. ಆದ್ದರಿಂದ ನನ್ನ ಮೇಲೆ ಹಾಕಿದಂತಹ ನೀವು ಏನು ದಾವೆ ಇದೆ, ದಂಡನೀಯ ಮೊಕದ್ದಮೆ ಏನಿದೆ, ಆ ಮೊಕದ್ದಮೆಯನ್ನು ಹಿಂಪಡ್ಕೊಳ್ಳಿ, ಡ್ರಾಪ್ ಮಾಡಿ, ಅದನ್ನು ಕೈ ಬಿಡಿ ಅಂತಕ್ಕಂಥ ಮನವಿಯನ್ನು ಮಾಡ್ತಾರೆ. ಆವಾಗ ಸುಪ್ರೀಂ ಕೋರ್ಟ್ ಈ ತೀರ್ಪನ್ನು ನೀಡುತ್ತೆ. ಏನು ತೀರ್ಪು? ಸುಪ್ರೀಂ ಕೋರ್ಟ್ ಹೆಲ್ಡ್ ದ್ಯಾಟ್ ಆರ್ಟಿಕಲ್ 13(1) ಹ್ಯಾಡ್ ನೋ ರೆಟ್ರಾಸ್ಪೆಕ್ಟಿವ್ ಇಫೆಕ್ಟ್. 13(1) ನಾವೇನು ಮಾಡ್ತೀವಿ, ಫ್ರೀ ಕಾನ್ಸ್ಟಿಟ್ಯೂಷನಲ್ ಲಾ ಬಗ್ಗೆ ಮಾತಾಡ್ತೀವಿ. ವಿ ಆರ್ ಟಾಕಿಂಗ್ ಅಬೌಟ್ ಫ್ರೀ ಕಾನ್ಸ್ಟಿಟ್ಯೂಷನಲ್ ಲಾ. ಇಲ್ಲಿ 13(1) ಯಾವತ್ತಿಂದ ಜಾರಿ ಆಗುತ್ತೆ? 26/1/1950 ಜಾರಿಯಾಗುತ್ತೆ. ಅಪರಾಧ ನಡೆದಿರೋದು ಯಾವಾಗ? 1949 ಸಮಯದಲ್ಲಿ. ಅವತ್ತಿನ ದಿವಸ ಅದು ಅಪರಾಧ ಆಗಿದ್ದರಿಂದ ಅದನ್ನು ನಾವು ಹಿಂತೆಗೆಯೋದಕ್ಕೆ ಸಾಧ್ಯ ಇಲ್ಲ. ಇನ್ ಅದರ್ ವರ್ಡ್ಸ್, ನೋ ರೆಟ್ರಾಸ್ಪೆಕ್ಟಿವ್ ಇಫೆಕ್ಟ್, ನಾಟ್ ವಾಯ್ಡ್ ಆಬ್ ಇನಿಷಿಯೋ. ಪ್ರಾರಂಭದಿಂದಲೇ ಅದನ್ನು ನಾವು ತೆಗೆದು ಹಾಕೋಕ್ಕಾಗಲ್ಲ. ಯಾಕೆ ಅಂತಂದರೆ, ಇಲ್ಲಿ ನಡೆದಂತಹ ಘಟನೆ ಈ ಸಂವಿಧಾನ ಜಾರಿ ಬರುವಕ್ಕಿಂತ ಮೊದಲು ಇದ್ದುದರಿಂದ ಆ ರೀತಿ ಮಾಡೋಕ್ಕಾಗಲ್ಲ ಅಂಥೇಳಿ ಸುಪ್ರೀಂ ಕೋರ್ಟು ಅಥವಾ ಸರ್ವೋಚ್ಚ ನ್ಯಾಯಾಲಯ ತೀರ್ಪು ನೀಡ್ತದೆ. ಅಂದರೆ ಇದರ ಅರ್ಥ ಇಷ್ಟೇ, ಈ ಕೇಸನ್ನು ನಾವು ಏನಕ್ಕೆ ಹೇಳ್ಬೋದು ಅಂತಂದರೆ, ಸಂವಿಧಾನದ ಯಾವುದೇ ಪ್ರಾವಧಾನಗಳು ಇನ್ಕ್ಲೂಡಿಂಗ್ ಫಂಡಮೆಂಟಲ್ ರೈಟ್ಸ್, ಮೂಲಭೂತ ಹಕ್ಕುಗಳನ್ನು ಒಳಗೊಂಡಂತೆ ಸಂವಿಧಾನದ ಯಾವುದೇ ಪ್ರಾವಧಾನಗಳನ್ನು ನಾವು ಈ ದಿನಾಂಕದಿಂದ ಹಿಂದಿನ ದಿನಗಳಲ್ಲಿ ಅನ್ವಯಿಸಲು ಸಾಧ್ಯವಿಲ್ಲ ಅಂತಕ್ಕಂಥ ಒಂದು ತತ್ವವನ್ನು ನಾವು ಕೇಶವನ್ ಮಾಧವ್ ಮೆನನ್ ವರ್ಸಸ್ ಸ್ಟೇಟ್ ಆಫ್ ಬಾಂಬೆ ಪ್ರಕರಣದಲ್ಲಿ ಕಾಣ್ಬೋದು ಅನ್ನೋದನ್ನು ಹೇಳ್ತಾ ಈ ಒಂದು ಕೇಸ್ ಅನಾಲೈಸಿಸನ್ನು ಮುಗಿಸಿ ಮುಂದಕ್ಕೆ ಹೋಗೋಣ. ಲೆಟ್ ಅಸ್ ಗೋ ಫಾರ್ವರ್ಡ್. ಈಗ ಮುಂದುವರೆದು ರೂಲ್ ಆಫ್ ಸೆವರಬಿಲಿಟಿ. ನಾನು ಹಿಂದಿನ ವಿಡಿಯೋದಲ್ಲಿ ನಿಮ್ಗೆ ಹೇಳಿದ್ದೀನಿ, ಪ್ರತ್ಯೇಕಿಸುವ ತತ್ವ. ನಾವು ರೂಲ್ ಆಫ್ ಸೆವರಬಿಲಿಟಿಗೆ ಏನು ಹೇಳ್ತೀವಿ ಅಂತಂದರೆ, ಪ್ರತ್ಯೇಕಿಸುವ ತತ್ವ ಅಂತ ಹೇಳ್ತೀವಿ. ಪ್ರತ್ಯೇಕಿಸುವ ತತ್ವ. ಪ್ರತ್ಯೇಕಿಸುವ ತತ್ವ ಕೂಡ ನಿಮ್ಗೆ ಏನೇನಾಗುತ್ತೆ ಅಂದರೆ 13(1) ಬರುತ್ತೆ. 13(1) ಏನು ನಮಗೆ ಏನು ಹೇಳುತ್ತೆ? ಸಂವಿಧಾನ ಪೂರ್ವ ಕಾನೂನುಗಳ ಬಗ್ಗೆ, ಸಂವಿಧಾನ ಪೂರ್ವ ಕಾನೂನುಗಳ ಬಗ್ಗೆ ಹೇಳುತ್ತೆ. ಅದು ಹೇಳ್ತಾ ಏನು ಹೇಳುತ್ತೆ? ಪೂರ್ವ ಕಾನೂನಿನಲ್ಲಿ ಯಾವುದಾದರೂ ಕಾನೂನು ನಮ್ಮ ಮೂಲಭೂತ ಹಕ್ಕಿಗೆ ಅಸಂಗತವಾಗಿದ್ದರೆ ಅಥವಾ ಕಾನೂನಿನ ಪ್ರಾವಧಾನಗಳು ಕಲಮುಗಳು ಅಸಂಗತವಾಗಿದ್ದರೆ ಅಂತಹ ಕಲಮುಗಳು ಅಮಾನ್ಯವಾಗುತ್ತವೆ. ದೇ ಬಿಕಮ್ಸ್ ವಾಯ್ಡ್, ಶೂನ್ಯವಾಗುತ್ತವೆ ಅನ್ನೋದು ನಾವು ಅನುಚ್ಛೇದ 13(1) ನೋಡಿದ್ದೀವಿ. ಅದಕ್ಕೆ ಸಂಬಂಧಪಟ್ಟಂತೆ ಈ ಪ್ರಕರಣ ಇಲ್ಲಿ ಸ್ಟೇಟ್ ಆಫ್ ಬಾಂಬೆ ವರ್ಸಸ್ FN ಬಲ್ಸಾರಾ ಅಂತಕ್ಕಂಥ ಪ್ರಕರಣ. ಇದು ಕೂಡ
1951ರಲ್ಲಿ ನಿರ್ಧರಿಸವಾದಂತಹ ಪ್ರಕರಣ. ಇಲ್ಲಿ ಬಾಂಬೆ ಪ್ರಾಹಿಬಿಷನ್ ಆಕ್ಟ್ 1949 ಇದನ್ನು ಪ್ರಶ್ನಿಸಲಾಗ್ತದೆ. ಇಟ್ ಈಸ್ ದಿಸ್ ಆಕ್ಟ್ ಈಸ್ ಕ್ವಶನ್ಡ್. ಬಾಂಬೆ ಪ್ರಾಹಿಬಿಷನ್ ಆಕ್ಟ್ 1949 ಈಸ್ ಕ್ವಶನ್ಡ್. ಏನಿದು ಆಕ್ಟು? ಫಸ್ಟ್ ನೋಡೋಣ. ಈ ಆ್ಯಕ್ಟಲ್ಲಿ ಈ ಶರಾಬು ತಯಾರು ಮಾಡುವ, ಶರಾಬು ಮಾರುವ, ಏನು ಸೇಂದಿ ಮಾರುವ ಅಥವಾ ಆಲ್ಕೋಹಾಲ್ ತಯಾರು ಮಾಡುವ, ಇದಕ್ಕೆ ಸಂಬಂಧಪಟ್ಟಂತಹ ಒಂದು ಕಾನೂನಿದು. ಈ ಕಾನೂನು ಮೂಲಭೂತ ಹಕ್ಕಿಗೆ ವಿರುದ್ಧವಾಗಿದೆ ಅಂಥೇಳಿ ಇಲ್ಲಿ ಕೇಸ್ ಹಾಕೋದು ಈ ಥರ. ಏನು? ಬಾಂಬೆ ಪ್ರಾಹಿಬಿಷನ್ ಆಕ್ಟ್ ಹೆಲ್ಡ್ ಅಲ್ಟ್ರಾ ವೈರ್ಸ್ ಆಸ್ ಇಟ್ ಇಂಪ್ರಿಂಜ್ಡ್ ಫಂಡಮೆಂಟಲ್ ರೈಟ್ ಅಂಥೇಳಿ. ಈ ಕಾನೂನು ನಮ್ಮ ಮೂಲಭೂತ ಹಕ್ಕಿಗೆ ವಿರುದ್ಧವಾದಂತಹ ಕೆಲವೊಂದು ಕಲಮುಗಳನ್ನು ಹೊಂದಿದೆ ಅಂತಕ್ಕಂಥ. ದಟ್ ಈಸ್ ಆ್ಯಕ್ಚುಲಿ ದಿ ಇಶ್ಯೂ ಇನ್ವಾಲ್ವ್ಡ್ ಈಸ್ ದ್ಯಾಟ್. ಈ ಕಾನೂನಿನಲ್ಲಿ ಮೂಲಭೂತ ಹಕ್ಕಿಗೆ ವಿರುದ್ಧವಾದಂತಹ ಪ್ರಾವಧಾನಗಳಿದ್ದಾವೆ ಅನ್ನೋದು. ಈ ಪ್ರಾವಧಾನಗಳನ್ನು ನೋಡಿದಾಗ ಸುಪ್ರೀಂ ಕೋರ್ಟು ಒಂದು ನಿರ್ಧಾರಕ್ಕೆ ಬಂತು. ಇದರಲ್ಲಿದ್ದಂತಹ 6 ಅಲ್ಲ, ಇದು 8 ಪ್ರಾವಧಾನಗಳು. 8 ಸೆಕ್ಷನ್ಸ್ ಆಫ್ ದ ಆಕ್ಟ್ ದೇ ಫೌಂಡ್ ದೇ ವೇರ್ ಇನ್ಕನ್ಸಿಸ್ಟೆಂಟ್ ವಿತ್ ಅವರ್ ಕಾನ್ಸ್ಟಿಟ್ಯೂಷನ್. ಇದರಲ್ಲಿ ಇರ್ತಕ್ಕಂತಹ 8 ಕಲಮುಗಳು ನಮ್ಮ ಮೂಲಭೂತ ಹಕ್ಕಿಗೆ ಅಸಂಗತವಾಗಿದ್ದವು. ದೇ ವೇರ್ ನಾಟ್ ಇನ್ ಕನ್ಸೋನೆನ್ಸ್, ದೇ ವೇರ್ ಇನ್ಕನ್ಸಿಸ್ಟೆಂಟ್ ವಿತ್ ದಿ ಫಂಡಮೆಂಟಲ್ ರೈಟ್ಸ್. ನಮ್ಮ ಮೂಲಭೂತ ಹಕ್ಕುಗಳಿಗೆ ಅಸಂಗತವಾಗಿದ್ದವು. ಈ 8 ಸೆಕ್ಷನ್ಗಳು ಏನಾಗಿದ್ದವು? ಅಸಂಗತ. ಯಾವುದಕ್ಕೆ ಅಸಂಗತ? ಮೂಲಭೂತ ಹಕ್ಕಿಗೆ. ನಮ್ಮ ಮೂಲಭೂತ ಹಕ್ಕಿಗೆ ಇವು ಅಸಂಗತ ಆಗಿದ್ದವು. ಎಷ್ಟು? 8 ಸೆಕ್ಷನ್. 8 ಸೆಕ್ಷನ್ಸ್ ವೇರ್ ಇನ್ಕನ್ಸಿಸ್ಟೆಂಟ್ ವಿತ್ ಅವರ್ ಫಂಡಮೆಂಟಲ್ ರೈಟ್. ಅಂದರೆ ನಮ್ಮ ಮೂಲಭೂತ ಹಕ್ಕನ್ನು ಹರಣ ಮಾಡುವಂಥವಿದ್ವು ಆ ಕಾನೂನಿನಲ್ಲಿದ್ದಂತಹ ಸೆಕ್ಷನ್ಗಳು. ಆವಾಗ ಸುಪ್ರೀಂ ಕೋರ್ಟ್ ಏನು ಹೇಳಿತು ಅಂತಂದರೆ, these 8 sections can be deleted and the remaining act is valid. The remaining act is valid ಅಂತಕ್ಕಂತಹ ಒಂದು ಏನು ನಿರ್ಣಯವನ್ನು ಈ ಕೇಸಲ್ಲಿ ಕೊಡ್ತು. ರಿಮೈನಿಂಗ್ ಸೆಕ್ಷನ್ಸ್ ಆರ್ ಅಲೌಡ್ ಟು ಸ್ಟ್ಯಾಂಡ್. ಉಳಿದಂತಹ ಕಲಮುಗಳು ಸರಿ ಇದ್ದಾವೆ, ಅವುಗಳು ವ್ಯಾಲಿಡ್ ಇದ್ದಾವೆ, ಅವನ್ನು ನಾವು ಅಮಾನ್ಯಗೊಳಿಸುವುದಿಲ್ಲ. ಪೂರ್ಣ ಕಾನೂನನ್ನು ಅಮಾನ್ಯಗೊಳಿಸುವುದಿಲ್ಲ. ಕಾನೂನಿನಲ್ಲಿರ್ತಕ್ಕಂತಹ ಕೆಲವು ಕಲಮುಗಳನ್ನು ಮಾತ್ರ ಅಮಾನ್ಯಗೊಳಿಸಿ ಉಳಿದನ್ನು ಜಾರಿಗೆ ತರಲು ಯೋಗ್ಯವಾಗಿದೆ ಎನ್ನುವಂತಹ ನಿರ್ಣಯವನ್ನು ನಾವು ಕೊಟ್ಟಿದ್ದೇವೆ ಅಂಥೇಳಿ ಸುಪ್ರೀಂ ಕೋರ್ಟ್ ಹೇಳ್ತು. ಈ ರೀತಿಯಾದ ಮಾಡುವಂತಹ ವ್ಯವಸ್ಥೆಯನ್ನು, ಈ ಒಂದು ವ್ಯವಸ್ಥೆಯನ್ನು ನಾವೇನು ಕರಿತೀವಿ? ದಿ ರೂಲ್ ಆಫ್ ಸಪರೇಷನ್ ಅಂತ ಹೇಳ್ತೀವಿ. ಇಫ್ ಸಪರೇಷನ್ ಈಸ್ ನಾಟ್ ಪಾಸಿಬಲ್ ದೆನ್ ದ ಹೋಲ್ ಸ್ಟ್ಯಾಟ್ಯೂಟ್ ಕ್ಯಾನಾಟ್ ಸರ್ವೈವ್ ಅಂತ. ಅಕಸ್ಮಾತು ಪ್ರತ್ಯೇಕಿಸುವುದರಿಂದ ಕಾನೂನನ್ನು ಜಾರಿಗೆ ತರುವ ಸಂದರ್ಭದಲ್ಲಿ ಕಾನೂನಿನ ಉದ್ದೇಶ ಸಫಲ ಆದರೆ ಪ್ರತ್ಯೇಕ ಮಾಡಿ ಉಳಿದದ್ದನ್ನು ಜಾರಿ ಮಾಡ್ಬೋದು. ಆದರೆ ಆ ಸೆಕ್ಷನನ್ನು ತೆಗೆದಾಗ ಕಾನೂನಿನ ಮೂಲಭೂತ ಉದ್ದೇಶವೇ ಹಾಳಾದರೆ ಆ ಕಾನೂನು ಪೂರ್ಣ ಪ್ರಮಾಣದಲ್ಲಿ ಅಮಾನ್ಯ ಆಗುತ್ತೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದು. ಅದರಂತೆ ಇಲ್ಲಿ ಇನ್ನೂ ಒಂದು ಕೇಸ್ ನಂಬರ್ 1, ಕೇಸ್ ನಂಬರ್ 2 ಇದು ಕೂಡ ಇದೇ ತತ್ವಕ್ಕೆ ಸಂಬಂಧಪಟ್ಟದ್ದು. ಇಲ್ಲಿ ಇಡೀ ಕಾನೂನು ಅಮಾನ್ಯ ಅಂತ ಹೇಳ್ತಾರೆ. ದ ಹೋಲ್ ಸ್ಟ್ಯಾಚ್ಯೂಟ್ ಈಸ್ ಆ್ಯಕ್ಚುಲಿ ಇನ್ಕನ್ಸಿಸ್ಟೆಂಟ್ ಅಂತ ಹೇಳ್ತಾರೆ. ದ ಹೋಲ್ ಸ್ಟ್ಯಾಚ್ಯೂಟ್ ಈಸ್ ಇನ್ಕನ್ಸಿಸ್ಟೆಂಟ್. ದ ಹೋಲ್ ಸ್ಟ್ಯಾಚ್ಯೂಟ್ ಈಸ್ ಇನ್ಕನ್ಸಿಸ್ಟೆಂಟ್ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ನೋಡ್ಬೋದಾಗಿದೆ. ಇದರಲ್ಲಿ ನಾವು ಆ ರೀತಿ ನೋಡೋದಾದರೆ RMDC ವರ್ಸಸ್ ಏನು ಯೂನಿಯನ್ ಆಫ್ ಇಂಡಿಯಾ ಅಂದರೆ ಭಾರತ ಒಕ್ಕೂಟ, ಇದು ನಡೆದಂತಹ ಸಮಯ ಬಂದು 1957. ಈ ಕೇಸಲ್ಲಿ ಏನಾಗುತ್ತೆ ನೋಡೋಣ. ಆಫ್ಟರ್ ರಿಮೂವಿಂಗ್ ಇನ್ಕನ್ಸಿಸ್ಟೆಂಟ್ ಸೆಕ್ಷನ್ಸ್ ಆಫ್ ಎನ್ ಆಕ್ಟ್, ಇಫ್ ದ ರಿಮೈಂಡರ್ ಕ್ಯಾನಾಟ್ ಸರ್ವ್ ದ ಪರ್ಪಸ್ ಆಫ್ ದ ಲಾ, then complete statute is to be declared as void. Here what was involved was the Prize Competition Act, gambling prohibition permitted, for skill prohibition not permitted as per fundamental rights of the Constitution.
ಪ್ರೈಸ್ ಕಾಂಪಿಟೇಷನ್ ಆಕ್ಟ್ 1955 ವಾಸ್ ಇನ್ ಕ್ವಶನ್. ನೋಡಿ, ಇದರಲ್ಲಿ ಈ ಪ್ರಕರಣದಲ್ಲಿ RMDC, ಇದು RMD ಚಾಂಬರ್ಗ್ವಾಲಾ ಅಂತ ಹೆಸರು ಕೇಸಿದ್ರು. RMD ಚಾಂಬರ್ಗ್ವಾಲಾ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಅಂತಕ್ಕಂತಹ ಪ್ರಕರಣ ಇದು. ಈ ಪ್ರಕರಣದಲ್ಲಿ ಪ್ರೈಸ್ ಕಾಂಪಿಟೇಷನ್ ಆಕ್ಟ್ 1955, ಪ್ರೈಸ್ ಕಾಂಪಿಟೇಷನ್ ಆಕ್ಟ್ 1955 was in question. See, in the prize competition, okay, prizes may be like this. The competition, you can declare prize. Okay, this competition can be of two types. One is like under bar, gambling, and the other is on skill, on your intelligence, right? Developing your skill and intelligence is permitted under Article 14, equality and equal opportunity. It is permitted. But gambling is not permitted. Therefore, in this particular act, that is Prize Competition Act, there were certain provisions where it was prohibiting the competition itself. Once those sections are removed, then there is nothing found in the act. The act itself was for the purpose of this prize competition. Once those sections are taken out, then there is no point in keeping the act itself, because there were no other sections which were actually able to fulfill the objective of the act. For that reason, the whole act is declared as void ಅನ್ನೋದನ್ನು ನಾವೇನು ಮಾಡ್ತೀವಿ, ಈ ಕೇಸಲ್ಲಿ ತೋರಿಸ್ತೀವಿ. ಈ ಕೇಸಲ್ಲಿ ಸುಪ್ರೀಂ ಕೋರ್ಟು ಈ ಒಂದು ತತ್ವವನ್ನು ಹೇಳ್ತು. ದ ಪ್ರಿನ್ಸಿಪಲ್ very succinctly and clearly told in this RMDC case is this: after removing inconsistent sections of an act, if remainder cannot serve the purpose of the law, if the remainder cannot serve the purpose of the law, ಕಾನೂನಿನ ಉದ್ದೇಶವನ್ನು ಅದು ಸಫಲಗೊಳಿಸುವುದಿಲ್ಲ ಅಂತಂದರೆ, ಆ ಸೆಕ್ಷನ್ಗಳನ್ನು ತೆಗೆದ ಮೇಲೆ ಆ ಪೂರ್ಣ ಕಾನೂನು ಅಮಾನ್ಯ ಆಗ್ತದೆ. ಆ ಪೂರ್ಣ ಕಾನೂನನ್ನು ನಾವೇನು ಮಾಡ್ತೀವಿ, ಶೂನ್ಯಗೊಳಿಸ್ತೀವಿ ಅಥವಾ ಅಮಾನ್ಯಗೊಳಿಸ್ತೀವಿ ಅಂತಕ್ಕಂಥ ತತ್ವವನ್ನು ಈ ಪ್ರಕರಣದಲ್ಲಿ ಹೇಳ್ತೀವಿ. ಈ ಎರಡೂ ಪ್ರಕರಣಗಳನ್ನು ನಾವೇನು ಮಾಡಬೇಕಾಗ್ತದೆ ಅಂದರೆ ಪ್ರತ್ಯೇಕತೆಯ ತತ್ವ ಅಂತ ಏನು ಹೇಳ್ತೀವಿ, ಪ್ರತ್ಯೇಕಿಸುವ ತತ್ವದಲ್ಲಿ ಈ ಎರಡು ಪ್ರಕರಣಗಳನ್ನು ನಾವು ಹೇಳಿ ಪ್ರತ್ಯೇಕಿಸುವ ತತ್ವವನ್ನು ಹೇಳಬೇಕಾಗ್ತದೆ. ನಾನು ಈ ತತ್ವವನ್ನು ಇನ್ನೊಂದು ಸಲ ನಿಮಗೆ ರಿಪೀಟ್ ಮಾಡಲಿಕ್ಕೆ ಇಷ್ಟಪಡ್ತೀನಿ, ಇನ್ನೊಂದು ಸಲ ಹೇಳಲಿಕ್ಕೆ ಪುನರಾವರ್ತಿಸ್ತೀನಿ ಅಂತ ಹೇಳ್ಬೋದು. ಏನು ಅಂತಂದರೆ, ಸ್ವಾತಂತ್ರ್ಯ ಪೂರ್ವದಲ್ಲಿ ಇದ್ದಂತಹ ಕಾನೂನುಗಳು ನಮ್ಮ ಸಂವಿಧಾನದ ಮೂಲಭೂತ ಹಕ್ಕುಗಳಿಗೆ ಅಸಂಗತವಾಗಿದ್ದರೆ, ಅದರಲ್ಲಿರುವ ಯಾವುದೇ ಪ್ರಾವಧಾನವು ಅಸಂಗತವಾಗಿರುವ ಪ್ರಾವಧಾನವನ್ನು ತೆಗೆದುಹಾಕಿ ಕಾನೂನನ್ನು ಉಳಿದದ್ದನ್ನು ನಾವು ಜಾರಿಗೊಳಿಸುವುದರಿಂದ ಕಾನೂನಿನ ಉದ್ದೇಶ ಸಫಲ ಆದರೆ ಅದನ್ನು ಜಾರಿಗೊಳಿಸ್ಬೋದು. ಈ ರೀತಿ ಕೆಲವೊಂದು ಸೆಕ್ಷನ್ಗಳನ್ನ ತೆಗೆದುಹಾಕುವಂತಹ ಒಂದು ಪ್ರಾವಧಾನವನ್ನು ನಾವೇನು ಹೇಳ್ತೀವಿ, ಪ್ರತ್ಯೇಕಿಸುವ ತತ್ವ ಅಂತ ಹೇಳ್ತೀವಿ. ಒಂದನ್ನು ನೆನ್ಪಿಟ್ಕೊಳ್ಳಿ, ಈ ಪ್ರತ್ಯೇಕಿಸುವ ತತ್ವದಲ್ಲಿ ಕಾನೂನಿನ ಕಲಮುಗಳನ್ನು ತೆಗೆಯಬಹುದೇ ಹೊರತು ನ್ಯಾಯಾಲಯ ಯಾವುದೇ ಸೆಕ್ಷನನ್ನು ತಿದ್ದುಪಡಿ ಮಾಡುವುದಿಲ್ಲ. ದೇ ಆರ್ ನಾಟ್ ಎಂಪವರ್ಡ್ ಟು ಡೂ ಎನಿ ಆಲ್ಟ್ರೇಷನ್ ಇನ್ ದ ಲಾ. ದೇ ಹ್ಯಾವ್ ಟು ಐದರ್ ಸೇ ಇಟ್ ಈಸ್ ವ್ಯಾಲಿಡ್ ಆರ್ ಇನ್ವ್ಯಾಲಿಡ್. ಮಾಡಿಫಿಕೇಶನ್ ಈಸ್ ನಾಟ್ ಪರ್ಮಿಟೆಡ್ ಬೈ ದಿ ಜುಡಿಷಿಯರಿ. ಇದನ್ನು ನೆನ್ಪಿಟ್ಕೊಳ್ಳಿ. ಅವರು ಮಾರ್ಪಾಡು ಮಾಡುವ ಅಧಿಕಾರ ಜುಡಿಷಿಯರಿಗಿಲ್ಲ, ನ್ಯಾಯಾಂಗಕ್ಕಿಲ್ಲ. ತದನಂತರದಲ್ಲಿ ಆ ರೀತಿ ತೆಗೆದುಹಾಕಿದ ಕಲಮುಗಳ ನಂತರದಲ್ಲಿ ಉಳಿಕೆಯಾಗಿರುವ ಕಾನೂನು ಅದರ ಉದ್ದೇಶವನ್ನು ಕಳ್ಕೊಂಡ್ರೆ, ಅಂದರೆ ಉಳಿದಿರುವಂತಹ ಕಾನೂನನ್ನು ಜಾರಿಗೊಳಿಸುವಾಗ ಉದ್ದೇಶ ಸಫಲ ಆಗದೆ ಹೋದರೆ ಆವಾಗ ಪೂರ್ಣ ಕಾನೂನು ಅದೇನಾಗುತ್ತೆ, ಅಮಾನ್ಯ ಆಗುತ್ತೆ ಅಂತಕ್ಕಂಥದ್ದನ್ನು ನಾವು RMDC ಕೇಸಲ್ಲಿ ಕಾಣಬಹುದಾಗಿದೆ. ಈ ಎರಡೂ ಕೇಸ್ಗಳನ್ನು ಬರೆದು ಈ ತತ್ವಗಳನ್ನು ನೀವು ಬರೆದ್ರೆ ಇದು ನನಗನ್ಸಿದ ಮಟ್ಟಿಗೆ ನಿಮಗೆ ಶಾರ್ಟ್ ನೋಟ್ಗೆ ಕೇಳ್ಬೋದು ಅಂತ ಹೇಳಿ ನಾನು ಅಂದ್ಕೊಳ್ತೀನಿ. It is several times it is asked for short answers. You have a long answer and a short answer. In long answer, all the three may be asked. You elucidate
ವೇರಿಯಸ್ ಡಾಕ್ಟ್ರಿನ್ಸ್ ಅಂಡರ್ ದಿಸ್ ಆರ್ಟಿಕಲ್ ಅಂತ ಕೇಳಿದರೆ ನೀವು ಇದನ್ನು ಬರೀಬೇಕು, ರೆಟ್ರಾಸ್ಪೆಕ್ಟಿವಿಟಿನೂ ಬರೀಬೇಕು, ಇನ್ನು ಮುಂದೆ ಹೇಳುವಂಥದ್ದನ್ನು ಎಕ್ಲಿಪ್ಸನ್ನು ಬರೀಬೇಕಾಗ್ತದೆ. ಓಕೆ, ಇವಾಗ ಮುಂದಿನ ಡಾಕ್ಟ್ರಿನಿಗೆ ಹೋಗೋಣ ಅಥವಾ ಮುಂದಿನ ತತ್ವಕ್ಕೆ ಹೋಗೋಣ. ಮುಂದಿನ ತತ್ವವನ್ನು ನೋಡುವ. ಡಾಕ್ಟ್ರಿನ್ ಆಫ್ ಎಕ್ಲಿಪ್ಸ್. ಡಾಕ್ಟ್ರಿನ್ ಆಫ್ ಎಕ್ಲಿಪ್ಸ್ಗೆ ನಾವೇನು ಹೇಳ್ಬೋದು ಅಂತಂದರೆ ಗ್ರಹಣ ತತ್ವ ಅಂತಲೂ ಹೇಳ್ಬೋದು. ವಿ ಕ್ಯಾನ್ ಕಾಲ್ ಇಟ್ ಆಸ್ ಗ್ರಹಣ ತತ್ವ. ಇದು ಕನ್ನಡದಲ್ಲಿ ಗ್ರಹಣ ತತ್ವ, ಗ್ರಹಣ ತತ್ವ ಅಂತ ಹೇಳ್ಬೋದು. ಏನು ಗ್ರಹಣ ತತ್ವ ಅಂದರೆ, ಗ್ರಹಣ ಅಂತಕ್ಕಂಥದ್ದು ಸದಾಕಾಲ ಇರೋದಿಲ್ಲ. ಸದಾಕಾಲ ಇರೋದಿಲ್ಲ. ಏನಾಗ್ತದೆ, ಸ್ವಲ್ಪ ಸಮಯ ಸೂರ್ಯ ಚಂದ್ರನನ್ನು ಮರೆ ಮಾಡ್ಬೋದು ಅಥವಾ ಚಂದ್ರ ಸೂರ್ಯನನ್ನು ಮರೆ ಮಾಡ್ಬೋದು. ಆ ರೀತಿಯಾದಂತಹ ಪ್ರಸಂಗನ ಎದುರಿಸುವಂತಹ ಒಂದು ಸ್ಥಿತಿ ನಮ್ಮ ಸರ್ವೋಚ್ಚ ನ್ಯಾಯಾಲಯಕ್ಕೆ ಬಂತು. ಇಲ್ಲೇನು ಅಂತಂದರೆ, ಸ್ವಾತಂತ್ರ್ಯ ಪೂರ್ವದ ಕಾನೂನು ಅನ್ನೋದಕ್ಕಿಂತ ಸಂವಿಧಾನ ಪೂರ್ವದ ಕಾನೂನು, ಸಂವಿಧಾನ ಜಾರಿಯಾದಾಗ ಅದು ಅಮಾನ್ಯಗೊಳ್ಳುತ್ತೆ ಅಥವಾ ಅದರ ಕಲಂಗಳು ಅಮಾನ್ಯಗೊಳ್ತವೆ ಅಂಥೇಳಿ ಅಂದ್ಕೊಳ್ಳೋಣ. ಆದರೆ ಮುಂದೊಂದು ಕಾಲದಲ್ಲಿ ಸಂವಿಧಾನ ತಿದ್ದುಪಡಿ ಮಾಡಿದಾಗ ಅಮಾನ್ಯವಾದಂಥವು ಮತ್ತೆ ಅದನ್ನೇ ನಾವು ಹೊಸದಾಗಿ ಜಾರಿಗೆ ಮಾಡಬೇಕಾಗುತ್ತೆ. ಆ ಕಾನೂನು ಅದೇ ಥರನಾದ ಕಾನೂನು ಅದು ಅವತ್ತಿನ ದಿವಸ ಸಂವಿಧಾನ ತಿದ್ದುಪಡಿಯ ಪ್ರಸಂಗದಲ್ಲಿ ಅಮಾನ್ಯತೆ ಹೊಂದಿದಂತಹ ಯಾವುದೇ ಕಾನೂನು ಮತ್ತೆ ಅದು ಮಾನ್ಯತೆಯನ್ನು ಪಡಿಬಹುದು. ಆವಾಗ ಹೊಸ ಕಾನೂನು ಮಾಡಬೇಕಾ, ಹಳೆ ಕಾನೂನನ್ನ ಮತ್ತೆ ಜಾರಿಗೆ ತರಬೇಕಾ ಅಂತಕ್ಕಂಥ ಒಂದು ದ್ವಂದ್ವ ನಮ್ಮ ಸರ್ವೋಚ್ಚ ನ್ಯಾಯಾಲಯಕ್ಕೆ ಬಂತು. ಆವಾಗ ಅವರು ಈ ಒಂದು ಕಾನ್ಸೆಪ್ಟನ್ನು ಜಾರಿಗೆ ತಂದರು. ಈಗ ಒಂದು ಕಾನ್ಸೆಪ್ಟನ್ನು ನಾವು ಎಕ್ಸ್ಪ್ಲೇನ್ ಮಾಡಬೇಕು ಅಂತಂದರೆ ಬಿಕಾಜಿ ವರ್ಸಸ್ ಸ್ಟೇಟ್ ಆಫ್ MP ಕೇಸನ್ನು ನಾವು ಉದಾಹರಣೆಯಾಗಿ ತಗೊಳ್ತೀವಿ. ಫಸ್ಟ್ ಡಾಕ್ಟ್ರಿನ್ ಏನು ಹೇಳುತ್ತೆ ಅನ್ನೋದನ್ನು ನಾನಿಲ್ಲಿ ಬರೆದಿದ್ದೀನಿ. ದ ಡಾಕ್ಟ್ರಿನ್ ಆಫ್ ಎಕ್ಲಿಪ್ಸ್ ಸ್ಟೇಟ್ಸ್ ದ್ಯಾಟ್ ಎನಿ ಲಾ which is inconsistent with fundamental rights is not totally invalid. ಅಂದ್ರೆ ಅದು ಮುಗ್ದೆ ಹೋಯ್ತು ಅಂತಲ್ಲ, ಇಟ್ ಈಸ್ ಇನ್ ಡಾರ್ಮೆಂಟ್ ಸ್ಟೇಟಸ್ ಅಂತಾರೆ. ಇಟ್ ಈಸ್ ನಾಟ್ ಟೋಟಲಿ ಡೆಡ್ ಬಟ್ overshadowed by the fundamental right. ನಮ್ಮ ಮೂಲಭೂತ ಹಕ್ಕುಗಳಿಂದ ಅದರ ಮೇಲೆ ನೆರಳು ಬಿದ್ದಿದೆ, ಹಕ್ಕುಗಳ ಪ್ರಾವಧಾನದಿಂದ ಅದರ ಮೇಲೆ ನೆರಳು ಬಿದ್ದಿದೆ, ಅದಕ್ಕೆ ವಿರುದ್ಧವಾಗಿದೆ ಅಂತ. ದ ಇನ್ಕನ್ಸಿಸ್ಟೆನ್ಸಿ ಕ್ಯಾನ್ ಬಿ ರಿಮೂವ್ಡ್. ದ ಇನ್ಕನ್ಸಿಸ್ಟೆನ್ಸಿ ಏನಿದು ಶ್ಯಾಡೋ ಆಗಿರುತ್ತಲ್ಲ ಅದನ್ನು ನಾವು ರಿಮೂವ್ ಮಾಡ್ಬೋದು. ಹೆಂಗೆ ರಿಮೂವ್ ಮಾಡ್ಬೋದು ಈ ಇನ್ಕನ್ಸಿಸ್ಟೆನ್ಸಿನ ಅಥವಾ ಕಾನ್ಫ್ಲಿಕ್ಟನ್ನು, ದ್ವಂದ್ವವನ್ನು? ಬೈ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್. ಸಂವಿಧಾನವನ್ನು ತಿದ್ದುಪಡಿ ಮಾಡುವ ಮೂಲಕ ನಾವೇನು ಮಾಡ್ಬೋದು, ನಮ್ಮ ಮೂಲಭೂತ ಹಕ್ಕುಗಳಲ್ಲಿಯೇ ಮಾರ್ಪಾಡನ್ನು ಮಾಡ್ತೀವಿ. ಆ ಮಾರ್ಪಾಡನ್ನು ಮಾಡಿದಾಗ ಏನಾಗುತ್ತೆ, ಅದು ಏನು ಡೆಡ್ ಆಗಿರುತ್ತೋ ಅಥವಾ ಮರೆ ಆಗಿರುತ್ತೋ, ಮರೆ ಹೊರಗೆ ಹೋಗಿ ಅದು ಮತ್ತೆ ಓಪನ್ ಆಗುತ್ತೆ, ಮತ್ತು ಕಾನೂನು ಜಾರಿ ಆಗುತ್ತೆ ಅಂತಕ್ಕಂಥದ್ದು. ಅದನ್ನು ನಾವು ಈ ಪ್ರಕರಣದಲ್ಲಿ ನೋಡ್ಬೋದು. ಇನ್ ದಿಸ್ ಕೇಸ್ ಈ ಪ್ರಕರಣದಲ್ಲಿ ನೋಡಬೇಕು ಅಂತಂದರೆ ಮೊದಲು ನಾವು ಇದರ ಕಾನ್ಸೆಪ್ಟಿಗೆ ಹೋಗೋಣ. ನೋಡಿ, ಮೋಟಾರ್ ವೆಹಿಕಲ್ ಆ್ಯಕ್ಟ್ 1939. ಇದರಲ್ಲಿ ಏನಾಗಿತ್ತು, ಇನ್ ದಿಸ್ ಕೇಸ್ ದಿ ಪ್ರೈವೇಟ್ ಟ್ರಾನ್ಸ್ಪೋರ್ಟ್ ವಾಸ್ permitted. See, private public transport was permitted, right? This act was amended. CP and Bearer Act 1947, which amended Motor Vehicle Act, and this permission was cancelled. Why it was cancelled? Amended, and this private permission was cancelled under this law, right? When it was done? 1947. No private transport, right? Then in 1950 we got freedom. 19(1)G, we have got this freedom.
when in 1950, or to be precisely on the date of 26th January 1950 we got this right, 191G. 191G ಏನು ಮಾಡ್ತು? 191G ನಾವು ಯಾವುದೇ ಥರನಾದ ವ್ಯಾಪಾರವನ್ನು ಮಾಡುವಂಥ ಪ್ರೊಫೆಷನ್ ಮಾಡುವಂಥ ಹಕ್ಕನ್ನು ನಮಗೆ ಕೊಡ್ತು. ಆವಾಗ ಈ ಪ್ರೈವೇಟ್ ಟ್ರಾನ್ಸ್ಪೋರ್ಟ್ ಮಾಡಬಾರ್ದು ಅಂತಿತ್ತಲ್ಲ, ಇದಕ್ಕೆ ಗ್ರಹಣ ಹಿಡಿತು. ಇದಕ್ಕೇನಾಯಿತು? ಇದಕ್ಕೆ ಮಾಡಬಾರ್ದು ಅಂತಿತ್ತು ನೋಡಿ, ಅದಕ್ಕೆ ಗ್ರಹಣ ಹಿಡಿತು. ನೌ ದಿಸ್ ಈಸ್ ಸ್ಯಾಡೋಡ್. ದಿಸ್ ಈಸ್ ಸ್ಯಾಡೋಡ್ on 26/1/1950. ಅವತ್ತು ಇದಕ್ಕೆ ಶಾಡೋ ಹಿಡಿತು. ದ ಶಾಡೋ ವಾಸ್ ದೇರ್. ಆಮೇಲೆ 1951ನಲ್ಲಿ 1ನೇ ಸಂವಿಧಾನ ತಿದ್ದುಪಡಿಯನ್ನು ಮಾಡಿದ್ವಿ ನಾವು. 1ನೇ ಸಂವಿಧಾನ ತಿದ್ದುಪಡಿಯಲ್ಲಿ ಏನು ಮಾಡಿದ್ವಿ? ಈ 191G ಏನು ಅಧಿಕಾರವನ್ನು ಕೊಟ್ಟಿದ್ವೋ ಇದರ ನಿರ್ಬಂಧಗಳು ನಮ್ಗೆ ಎಲ್ಲಿದ್ದಾವೆ ಅಂತಂದರೆ 1906ಅಲ್ಲಿದ್ದಾವೆ. 1906 ಏನು? 19 ಇರ್ತಕ್ಕಂಥ ಹಕ್ಕುಗಳನ್ನು ನಾವು ನಿಯಂತ್ರಣದಲ್ಲಿ ಇಡುವಂತಹ ಪ್ರಾವಧಾನ ಇದು. ಅನುಚ್ಛೇದ 19(6). ಈ ಅನುಚ್ಛೇದ 19(6) ಏನು ಮಾಡ್ತಾರೆ? ತಿದ್ದುಪಡಿ ಮಾಡ್ತಾರೆ. ದಿಸ್ ಈಸ್ ಅಮೆಂಡೆಡ್. ಈ ಅಮೆಂಡ್ಮೆಂಟಲ್ಲಿ, ಈ ತಿದ್ದುಪಡಿಯಲ್ಲಿ ಏನು ಮಾಡ್ತಾರೆ? ಮೊನೋಪಲಿ ಈಸ್ ಅಗೇನ್ ಪರ್ಮಿಟೆಡ್. ಮೊನೋಪಲಿ ಅಂತಂದರೆ ಪ್ರೈವೇಟ್ ಟ್ರಾನ್ಸ್ಪೋರ್ಟ್ ಈಸ್ ಅಗೇನ್ ಬ್ಯಾಂಡ್. ಪ್ರೈವೇಟ್ ಟ್ರಾನ್ಸ್ಪೋರ್ಟ್, ನೋ ಪ್ರೈವೇಟ್ ಟ್ರಾನ್ಸ್ಪೋರ್ಟ್ ಅಂತಕ್ಕಂಥದ್ದು. ನೋ ಪ್ರೈವೇಟ್ ಟ್ರಾನ್ಸ್ಪೋರ್ಟ್ ಅಂದಾಗ ಇಲ್ಲೇನಾಗಿತ್ತು? ಪ್ರೈವೇಟ್ ಟ್ರಾನ್ಸ್ಪೋರ್ಟ್ ಆ್ಯಕ್ಟಿವ್ ಆಗಿತ್ತು. ಇದರಿಂದ ಈ ಆ್ಯಕ್ಟಿವ್ ಆದಂತಹ ಪ್ರೈವೇಟ್ ಟ್ರಾನ್ಸ್ಪೋರ್ಟು ಪುನಃ ಈ ಡೇಟಿಗೆ ಏನಾಯಿತು ಅಂತಂದರೆ, ಯಾವತ್ತು? 18/6/51ರಲ್ಲಿ 18/6/51ರಲ್ಲಿ ಈ 1ನೇ ತಿದ್ದುಪಡಿ ಆಗುತ್ತೆ. ಈ 1ನೇ ತಿದ್ದುಪಡಿ ಆದಂತಹ ದಿವಸ ಈ ಗ್ರಹಣ ಇತ್ತಲ್ಲ, ಇದು ಬಿಡ್ತು. ಗ್ರಹಣ ಬಿಟ್ಟು ಹೋಯಿತು ಅಂತ ಹೇಳ್ತಾರೆ. ಗ್ರಹಣ ಬಿಟ್ಟು ಹೋಯಿತು. ಗ್ರಹಣ ಬಿಟ್ಟು ಹೋಯಿತು. ಗ್ರಹಣ ಬಿಟ್ಟು ಹೋಗಿ ಇಲ್ಲೇನಾಯಿತು ಅಂತಂದರೆ, ತಿರ್ಗಾ 1947ನಲ್ಲಿ ಇತ್ತಲ್ಲ, 1947ನಲ್ಲಿ ಇದ್ದಂತಹ 1947ನಲ್ಲಿ ಮೊದಲೇನಿತ್ತು? ನೋ ಪ್ರೈವೇಟ್ ಟ್ರಾನ್ಸ್ಪೋರ್ಟೇಷನ್ ಅಂತೇನಿತ್ತು ಅದು ಮತ್ತೆ ರಿಸ್ಟೋರ್ ಆಯಿತು. ಸೊ ದಿಸ್ ಹ್ಯಾಸ್ ಗಾನ್ ಬೈ ದಿ ಅಮೆಂಡ್ಮೆಂಟ್. ಅಂದರೆ ಗ್ರಹಣ ಹಿಡಿದಂಥದ್ದು, ಗ್ರಹಣ ಹಿಡಿದಿದ್ದು 26/1/1950ರಲ್ಲಿ. 1947ನಿಂದ 1950 ತನಕ ಪರವಾಗಿಲ್ಲ. ಈ 1950ಯಿಂದ 18/6/1951 ತನಕ ಗ್ರಹಣ ಹಿಡಿದಿತ್ತು. ಈ ಪೀರಿಯಡಲ್ಲಿ ಗ್ರಹಣ ಹಿಡಿದಿತ್ತು. ಈ 51 ಏನು ಬಂತಲ್ಲ, 18/6/51ನಲ್ಲಿ ಈ ತಿದ್ದುಪಡಿ ಮಾಡೋದ್ರಿಂದ ಏನಾಗ್ಬಿಡ್ತು? ಗ್ರಹಣ ಬಿಡ್ತು ಅಂತ. ದಟ್ ಈಸ್ ದಿ ಐಡಿಯಾ ಆಫ್ ದಿ ಕಾನ್ಸೆಪ್ಟ್ ಆಫ್ ಇಕ್ಲಿಪ್ಸ್ ಡಾಕ್ಟ್ರಿನ್. ನೋಡಿ, ಇನ್ ದಿಸ್ ಕೇಸ್ the CP and Berar Motor Vehicle Act 1947 was challenged for being violative of 191G. 191G ಬಂದ ತಕ್ಷಣ, ಸಂವಿಧಾನ ಬಂದ ತಕ್ಷಣ ಇದು ಚಾಲೆಂಜ್ ಮಾಡಿದರು. ಏನು? 1947 ಇದು ಏನಿದೆ, ಇದು ನಮ್ಮ ಸಂವಿಧಾನ ಆಶೋತ್ತರಗಳಿಗೆ ವಿರುದ್ಧವಾಗಿದೆ. ಈ ಅಮೆಂಡ್ಮೆಂಟು ನೀವು ಬ್ಯಾನ್ ಮಾಡಿದ್ರಲ್ಲ ಪ್ರೈವೇಟ್ ಟ್ರಾನ್ಸ್ಪೋರ್ಟನ್ನು, ಇದು ಇದಕ್ಕೆ ವಿರುದ್ಧವಾಗಿದೆ ಅಂದಾಗ ಅದೇನಾಗ್ಬಿಡ್ತು? ಇಟ್ ಹ್ಯಾಸ್ ಬಿಕಮ್ ಆ್ಯಕ್ಟಿವ್. ಅದನ್ನು ಆ್ಯಕ್ಟಿವ್ ಮಾಡಿದರು. ಆದರೆ ದಿಸ್ ಅಮೆಂಡ್ಮೆಂಟ್ ವಾಸ್ ಪ್ರೀ ಕಾನ್ಸ್ಟಿಟ್ಯೂಷನಲ್. ಇದು ಯಾವಾಗಿಂದಿದು? ಸಂವಿಧಾನದ ಮೊದಲಿಂದು, 1947. Thus, the doctrine of eclipse was applied and the Act's provisions were made operative. ಅಲ್ಲಿ Act's provisions were made inoperative. ಕರೆಕ್ಟ್. ಅಲ್ಲೇನು ಬ್ಯಾನ್ ಇತ್ತಲ್ಲ, ಬ್ಯಾನು ಇನ್ಆಪರೇಟ್ ಆಯಿತು. ಬ್ಯಾನ್ ಇನ್ಆಪರೇಟ್ ಆಯಿತು ಅಂತಂದರೆ ಗಾಡಿ ಓಡಿಸ್ಬೋದು, ಅವರು ಬಸ್ಗಳಲ್ಲಿ ಜನ ನುಚ್ಚಿಕೊಂಡು ಹೋಗಬಹುದು, ಪ್ರೈವೇಟ್ ಟ್ರಾನ್ಸ್ಪೋರ್ಟ್ ಮಾಡ್ಬೋದು. ಅದನ್ನು ತಡೆಯೋದಕ್ಕೆ ಸರ್ಕಾರ ಏನು ಮಾಡ್ತು ಅಂತಂದರೆ 1951ರಲ್ಲಿ ಸಂವಿಧಾನ ತಿದ್ದುಪಡಿ ಅಂತಂತು, 1ನೇ ಸಂವಿಧಾನ ತಿದ್ದುಪಡಿ. ಅದರಲ್ಲಿ ಏನು ಮಾಡಿತು ಅಂತಂದರೆ, ಆರ್ಟಿಕಲ್ 19(1)G ವಾಸ್ ಅಮೆಂಡೆಡ್. ಇಟ್ ಈಸ್ ನಾಟ್ 19(1)G ವಾಸ್ ಅಮೆಂಡೆಡ್, 19(6) ವಾಸ್ ಅಮೆಂಡೆಡ್. ಪ್ಲೀಸ್ ಕರೆಕ್ಟ್ ಇಟ್. ದಿಸ್ ಈಸ್ ನಾಟ್ ಕರೆಕ್ಟ್. ದಿಸ್ ಈಸ್ ನಾಟ್ ಕರೆಕ್ಟ್ ಎಟ್ ಆಲ್. ಇನ್ ದಿಸ್ ಯು ಕ್ಯಾನ್ ಸೇ 19(6) ವಾಸ್ ಅಮೆಂಡೆಡ್, not 19(1)G was amended and the eclipse was removed, rendering the law enforceable. ಮತ್ತೆ ಬ್ಯಾನ್ ಸ್ಟಾರ್ಟ್ ಆಯಿತು. ಅಲ್ಲಿ ತನಕ ಏನು ಮಾಡ್ಬೋದಿತ್ತು ಅಂದರೆ ಅವರು ಪ್ರೈವೇಟ್ ವೆಹಿಕಲನ್ನು ಓಡಿಸ್ಬೋದಾಗಿತ್ತು. ಯಾವ ಡೇಟಿಂದ? ಜನವರಿ 26ರಿಂದ. ನೋಡಿ, 26/1/1950ರಿಂದ 18/6/1950
1951ರವರೆಗೆ ಗಾಡಿ ಓಡಿಸ್ಬೋದಿತ್ತು. ಯಾಕೆಂದರೆ ಅಲ್ಲಿ ಮೊದಲಿನ ಕಾನೂನಿಗೆ ಬ್ಯಾನ್ ಇರೋ ಕಾನೂನಿಗೆ ಎಕ್ಲಿಪ್ಸ್ ಆಗಿತ್ತು. ಈ 18/6/1951ರಲ್ಲಿ ನಾವು ಸಂವಿಧಾನ ತಿದ್ದುಪಡಿ ಮಾಡಿದ್ವಿ. ಮಾಡಿದ ಕೂಡಲೇ ಏನಾಯಿತು, ಆ ಬ್ಯಾನ್ ಇದೆಯಲ್ಲ ಅಥವಾ ನೆರಳಿದೆಯಲ್ಲ ಅದು ರಿಮೂವ್ ಆಯಿತು. ರಿಮೂವ್ ಆದಾಗ ತಿರ್ಗಾ ಆ ಕಾನೂನು ಆಪರೇಟ್ ಆಯಿತು ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು. ಈ ಕಾನ್ಸೆಪ್ಟಿಗೆ ನಾವೇನು ಹೇಳ್ತೀವಿ, ದಿ ಡಾಕ್ಟ್ರಿನ್ ಆಫ್ ಎಕ್ಲಿಪ್ಸ್ ಅಂತ ಹೇಳ್ತೀವಿ. ಸೊ these are all the certain doctrines, particularly these two doctrines are very, very important. Doctrine number 1, severability. Doctrine number 2, eclipse. Rule of severability. Doctrine of eclipse. ಕನ್ನಡದಲ್ಲಿ ಹೇಳೋದಾದ್ರೆ ಪ್ರತ್ಯೇಕತೆಯ ತತ್ವ, ಇದಕ್ಕೆ ಗ್ರಹಣ ಸಿದ್ಧಾಂತ. ಅಂತ ಹೇಳ್ಬೋದು. ಈ ಎರಡೂ ಸಿದ್ಧಾಂತಗಳನ್ನು ನಾವು ನೆನ್ಪಿಟ್ಕೋಬೇಕು. ನಾನು ಇದರ ಮೊದಲ ಭಾಗದ ವಿಡಿಯೋನಲ್ಲಿ ಅನುಚ್ಛೇದಗಳನ್ನು ವಿವರಿಸಿದ್ದೀನಿ. ಎರಡನೆಯ ಭಾಗದ ವಿಡಿಯೋದಲ್ಲಿ 3 ತತ್ವಗಳನ್ನು ಹೇಳಿದ್ದೀನಿ. ಒಂದು, ಪೂರ್ವಾನ್ವಯವಾಗುವಂತೆ ಸಂವಿಧಾನ ಜಾರಿಯಾಗೋದಿಲ್ಲ, ಸಂವಿಧಾನದ ಯಾವುದೇ ಪ್ರಾವಧಾನಗಳು ಕೂಡ ಜಾರಿಯಾಗೋದಿಲ್ಲ. ಕೇಶವನ್ ಮಾಧವ ಮೆನನ್ ವರ್ಸಸ್ ಸ್ಟೇಟ್ ಆಫ್ ಬಾಂಬೆ. ಎರಡನೇದು ನಾನು ನಿಮ್ಗೆ ಏನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅಂದರೆ ದ ಡಾಕ್ಟ್ರಿನ್ ಆಫ್ ಸೆವರಬಿಲಿಟಿ. ಡಾಕ್ಟ್ರಿನ್ ಆಫ್ ಸೆವರಬಿಲಿಟಿಯಲ್ಲಿ ನಾನು 2 ಕೇಸ್ ಹೇಳಿದ್ದೀನಿ. ಒಂದು FN ಬಲ್ಸಾರ, ಇನ್ನೊಂದು ಕೇಸ್ನ ಬಂದು ಯಾವುದು RMDC. ಈ 2 ಕೇಸನ್ನು, ಬಲ್ಸಾರ ಅಲ್ಲ ಬಿಕಾಸ್ ಈ ಕೇಸನ್ನು ಮತ್ತು RMDC ಕೇಸನ್ನು ನಾನು ನಿಮ್ಗೆ ಇಲ್ಲಿ 2ನೇ ಇದರಲ್ಲಿ ಹೇಳಿದ್ದೀನಿ. ಸ್ಟೇಟ್ ಆಫ್ ಬಾಂಬೆ ವರ್ಸಸ್ ಬಲ್ಸಾರ. ಬಲ್ಸಾರ ಕೇಸು ಮತ್ತು RMDC ಕೇಸ್. ಬಿಕಾಸ್ ಈ ಕೇಸಲ್ಲ, ಬಲ್ಸಾರ ಕೇಸೇ ಸರಿಯಾದದ್ದು. ಈ 2 ಕೇಸ್ಗಳನ್ನು ಹೇಳಿದ್ದೀನಿ. ಈ 2 ಕೇಸ್ಗಳ ವಿವರಣೆಯನ್ನು ನೀವು ಸೆವರಬಿಲಿಟಿಗೆ ಬರೀಬೇಕಾಗುತ್ತೆ. ಮತ್ತು ಡಾಕ್ಟ್ರಿನ್ ಆಫ್ ಎಕ್ಲಿಪ್ಸ್ ಪ್ರಸಂಗ ಬಂದಾಗ ನೀವು ಈ ಒಂದು ಕೇಸ್ ಯಾವುದು, ಬಿಕಾಜಿ ವರ್ಸಸ್ ಸ್ಟೇಟ್ ಆಫ್ ಬಾಂಬೆ ಅಂತಕ್ಕಂಥ ಕೇಸು, ಇದು ನಿಮಗೆ ಗ್ರಹಣ ತತ್ವದ ಬಗ್ಗೆ ಈ ಪ್ರಕರಣವನ್ನು ನೀವು ಬರೀಬೇಕಾಗಿದೆ. ಈ 3 ಪ್ರಕರಣಗಳನ್ನು 4 ಪ್ರಕರಣಗಳನ್ನು ನಾನು ವಿವರವಾಗಿ ಅದಕ್ಕೆ ಉದಾಹರಣೆಯೊಂದಿಗೆ ನಿಮಗೆ ವಿವರಿಸಿದ್ದೀನಿ. ಈ ಪ್ರಕರಣಗಳು ಬಹಳ ಮುಖ್ಯ. ಶಾರ್ಟ್ ನೋಟ್ಗಾಗಿ ಯಾವುದಾದ್ರೂ ಒಂದು ಬರ್ಬೋದು, ಅಥವಾ ನೀವು ಅನುಚ್ಛೇದ 13ರ ಮೇಲೆ ಲಾಂಗ್ ಆನ್ಸರ್ ಪ್ರಶ್ನೆ ಮಾಡ್ಬೋದಾದರೆ ಅದನ್ನು ಯಾವ ರೀತಿ ಮಾಡ್ಬೋದು ಅಂತಂದರೆ, ವಾಟ್ ಡು ಯು ಅಂಡರ್ಸ್ಟ್ಯಾಂಡ್ ಅಬೌಟ್ ಆರ್ಟಿಕಲ್ 39? ಡಿಫೈನ್ law, how it is applied pre-constitutionally and post-constitutionally, elucidate with decided cases. ಹೀಗೇನಾದರೂ ಕೇಳಿದರೆ ಹೆಚ್ಚು ಕಮ್ಮಿ ನೀವು ಎಲ್ಲ ವಿವರವನ್ನು ಬರಿಬೇಕಾಗ್ತದೆ ಅಂತಕ್ಕಂಥದ್ದನ್ನು ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ. ಧನ್ಯವಾದಗಳು.